ಬಹಳ ಒಂದು ಒಳ್ಳೆ ವಾತಾವರಣದ ಸಂಭ್ರಮದ ದೀಪಾಲಂಕಾರ ಇದೆ. ನಮ್ಮ ಇಸ್ಕಾಂನವರು ಭಾಳ ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಇಡೀ ರಾಜ್ಯದ ಜನತೆ ಬಂದು ನೋಡಲಿಕ್ಕೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಎಲ್ಲ ಜನರು ಕೂಡ ಬಂದು ಈ ಒಂದು ದೀಪಾಲಂಕಾರವನ್ನು ನೋಡ್ಬೋದು. ಒಂದನ್ನು ತಾವೆಲ್ಲ ಗಮನಿಸಬೇಕು, ನಾವು ಇತಿಹಾಸ ಪುಟ ತೆಗೆದುಕೊಂಡಿದ್ದೇವೆ. ಅಂದು ಕಾಲದಲ್ಲೂ ಕೂಡ 1904ರಲ್ಲಿ ಶಿವಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಮೊದಲು ಪ್ರಾರಂಭ ಆದರೂ ಕೂಡ 24ರಲ್ಲಿ ಬೆಳಗಾಂನಲ್ಲಿ ಆ AICC ಸಮಾವೇಶಕ್ಕೆ ದೀಪಾಲಂಕಾರವನ್ನು ಅವತ್ತು ಕೂಡ ಮಾಡಿದ್ದಾರೆ. ಆ ಫೋಟೋ ಕೂಡ ನನ್ನ ಹತ್ತಿರ. ಅಲ್ಲಿ ಅವತ್ತು ದೀಪಾಲಂಕಾರ ಏನು ವಿಜಯನಗರದ ವಿರೂಪಾಕ್ಷ ಒಂದು ಗೋಪುರ ಇತ್ತು, ಆ ಗೋಪುರಕ್ಕೆ ದೀಪಾಲಂಕಾರ ಮಾಡಿದ್ದು ಫೋಟೋ ಕೂಡ ಇವತ್ತು ನಮಗೆ ಲಭ್ಯವಾಗಿದೆ. ಸೊ ಅದೇ ಮಾದರಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು 100 ಮೀಟರ್ ಮುಂಚಿತವಾಗಿ ನಾಳೆ AICC ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಜಾಗದಲ್ಲಿ ಇದ್ಕೊಂಡು ಸೇವಾದಳದವರ ಜೊತೆಯಲ್ಲಿ ಆ ಒಂದು AICCಯ ವರ್ಕಿಂಗ್ ಕಮಿಟಿ ಜಾಗಕ್ಕೆ ಅವರು ಒಂದು ಪಾದಯಾತ್ರೆ ಮಾಡಿ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿಂದ ನಮ್ಮ ಚರ್ಚೆ, ನಿರ್ಣಯಗಳು, ವಾದ, ಅನುಭವ, ಯಾವ ದಿಕ್ಕಿನಲ್ಲಿ ಈ ದೇಶ ಬಡ ಜನತೆನ ಯಾವ ಬದುಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಈ ದೇಶದ ಯಾವ ರೀತಿ ಒಂದು ಐಕ್ಯತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲ ಹೋರಾಟವನ್ನು ಮಾಡಬೇಕು ಅಂತೇಳಿ ಇಡೀ ದೇಶಕ್ಕೆ ಮಾರ್ಗದರ್ಶನ ಕೊಡುವಂಥ ಎಲ್ಲ ಸರ್ಕಾರಗಳು ಕೂಡ, ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ಕಾಂಗ್ರೆಸ್ ಏನು ಒಂದು ನೀತಿ ಸಿದ್ಧಾಂತ ಆವತ್ತಿನ ಕಾಲದಿಂದ ಇವತ್ತಿಗೂ ಏನು ನಾವು ಇದ್ದೇವೆ, ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಇದಲ್ಲದೆ ಸರ್ಕಾರ ಮತ್ತು ಪಕ್ಷ ಎರಡು ಕೂಡ 1 ವರ್ಷ ಕಾಲ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆಗಳು ನಡೀತದೆ. ಗಾಂಧಿ ತತ್ವಗಳ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ಚರ್ಚೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟು ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದೆ. ತಾವು ಗಮನಿಸಿರ್ಬೋದು, ಈ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಒಂದು ನಡಿಗೆಯನ್ನು ಇಟ್ಟಿದ್ದು ಮತ್ತು ಕಾಂಗ್ರೆಸ್ ಪಕ್ಷ ಗಾಂಧಿ